ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾವು ಒಬ್ಬ ಕಲಾ ರಸಿಕರಾಗಿ, ಪ್ರೇಕ್ಷಕರಾಗಿ ಅಂದರೆ ಆಡಿಯನ್ಸ್ ಆಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ. ನಾನೊಬ್ಬ ಕಲಾವಿದೆಯಾಗಿ ಹಾಗೆಯೇ ಒಬ್ಬ ಆಡಿಯನ್ಸ್ ಆಗಿ ಬಹಳಷ್ಟು ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡ್ತಾ ಇರ್ತೀನಿ, ಮಾಡಿದ್ದೀನಿ ಕೂಡ. ಸೊ ನನ್ನ ಸುತ್ತಮುತ್ತ ಒಂದಿಷ್ಟು ಅಬ್ಸರ್ವ್ ಮಾಡಿರುವಂಥ ಒಂದಿಷ್ಟು ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಈ ವಿಡಿಯೋ. ಒಂದನೇದು, ಮೌನವೇ ಮೊದಲ ಗೌರವ. ಯಾವುದೇ ಪ್ರೋಗ್ರಾಮ್ ನಿಮ್ಮ ಮುಂದೆ ಬರ್ತಾ ಇದೆ ಅಂದರೆ ಅದ್ರ ಹಿಂದೆ ಬಹಳಷ್ಟು ಜನರ ಎಫರ್ಟ್ಸ್ ಇರುತ್ತೆ, ಹಾಗೆ ಆ ಕಲಾವಿದರ ಎಷ್ಟೋ ವರ್ಷಗಳ ಪ್ರಾಕ್ಟೀಸ್ ಇರುತ್ತೆ. ಸೊ ಅದಕ್ಕೆ ನಾವು ಗೌರವ ಕೊಡಬೇಕು ಅಂದರೆ ನಾವು ಸೈಲೆಂಟಾಗಿ ಕೂತ್ಕೊಂಡು ಆ ಕಲೆಯನ್ನು ಅನುಭವಿಸೋದು, ಅದ್ರ ಒಳಗಡೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದನ್ನು ನಾವು ಮೊದಲನೇದಾಗಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಎರಡನೇದು, ನಿಮ್ಮ ಮೊಬೈಲ್ನ ಸೈಲೆಂಟ್ಗೆ ಹಾಕ್ಬಿಟ್ಟು ಒಳಗಡೆ ಎತ್ತಿಟ್ಕೊಳ್ಳೋದು. ಎಷ್ಟೋ ಸಲ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಮೊಬೈಲ್ ತೆಗೆದು ವಿಡಿಯೋ ಮಾಡೋ ಅಷ್ಟರಲ್ಲೇ ಒಂದು ಇಂಪಾರ್ಟೆಂಟ್ ಸೀನ್ ಅಲ್ಲಿ ನಡೀತಾ ಇರುತ್ತೆ, ನಮಗೆ ಮಿಸ್ ಆಗಿಬಿಡುತ್ತೆ. ನಾವು ವಿಡಿಯೋ ಕಡೆ ಗಮನ ಕೊಡ್ತಾ ಇರ್ತೀವಿ, ಆವಾಗ ಮುಂದೆ ಏನು ನಡೆಯುತ್ತೆ ಅನ್ನೋದನ್ನು ನಮಗೆ ಅರ್ಥ ಆಗಲ್ಲ, ಆ ಕನೆಕ್ಷನ್ ಸಿಗಲ್ಲ. ಎಸ್ಪೆಷಲಿ ಯಕ್ಷಗಾನ ಆಗಿರ್ಬೋದು, ನಾಟಕ, ಈ ಥರ ಪ್ರೋಗ್ರಾಮ್ಗಳಲ್ಲಿ. ಸೊ ಆದಷ್ಟು ನಿಮ್ಮ ಮೊಬೈಲ್ನ ಸೈಲೆಂಟ್ಗೆ ಹಾಕ್ಬಿಟ್ಟು ಒಳಗಡೆ ಎತ್ತಿಟ್ಕೊಳ್ಳಿ. ಮೂರನೇದು, ಮಕ್ಕಳಿಗೆ ಮಾರ್ಗದರ್ಶನ ಕೊಡೋದು. ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ, ಮಕ್ಕಳಿಗೆ ಕುತೂಹಲ ಇರುತ್ತೆ, ಫ್ರೆಂಡ್ಸ್ ಸಿಕ್ಕಿರ್ತಾರೆ, ಆಟ ಆಡ್ತಿರ್ತಾರೆ, ಅಲ್ಲಿಂದ ಇಲ್ಲಿ ಓಡಾಡ್ತಿರ್ತಾರೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದೊಂದ್ಸಲ ಅದು ಪರ್ಫಾರ್ಮೆನ್ಸ್ನ ಡೈವರ್ಟ್ ಮಾಡಬಹುದು. ಅದಕ್ಕೆ ಮುಂಚೆನೆ ಮಕ್ಕಳಿಗೆ ಯಾವ ಥರ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ, ಏನು ಅದು, ಈ ಥರದ ವಿಷಯಗಳನ್ನು ಅವರಿಗೆ ಹೇಳಿಬಿಟ್ಟು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂಚೂರು ತಿಳುವಳಿಕೆ ಹೇಳಿ ಕರ್ಕೊಂಡು ಬಂದರೆ ಮೋಸ್ಟ್ಲಿ ಅವ್ರು ನಮ್ಮ ಜೊತೆ ಕುತ್ಕೊಂಡು ಸೈಲೆಂಟಾಗಿ ನೋಡ್ತಾರೆ ಅಂತ ಅನ್ಸುತ್ತೆ. ಇದನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ನಾಲ್ಕನೇದು ಏನಪ್ಪ ಅಂದರೆ, ವಿಷಲ್ ಹೊಡೆಯೋದು, ಹೂಟ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿ. ಹೌದು, ನಮ್ಮ ಫ್ರೆಂಡ್ಸ್ ಪರ್ಫಾರ್ಮ್ ಮಾಡ್ತಿರ್ತಾರೆ, ರಿಲೇಟಿವ್ಸ್ ಪರ್ಫಾರ್ಮ್ ಮಾಡ್ತಿರ್ತಾರೆ, ಎಕ್ಸೈಟ್ಮೆಂಟ್ ಇರುತ್ತೆ, ಎಲ್ಲ ಹೌದು. ಆದರೆ ಎಷ್ಟೋ ಕಾನ್ಸರ್ಟ್ಗಳಲ್ಲಿ ಅಥವಾ ಡಾನ್ಸ್ ಡ್ರಾಮಾಗಳಲ್ಲಿ ಆ ಥರ ಹೂಟ್ ಮಾಡೋದ್ರಿಂದ, ವಿಷಲ್ ಹೊಡೆಯೋದ್ರಿಂದ ಆ ಆ್ಯಂಬಿಯನ್ಸೇ ಚೇಂಜ್ ಆಗೋಗುತ್ತೆ. ಒಂದು ಸೀರಿಯಸ್ ಸೀನ್ ನಡೀತಾ ಇರಬಹುದು ಅಥವಾ ಒಂದು ಹಾಸ್ಯದ ಸೀನ್ ನಡೀತಾ ಇರಬಹುದು. ಸೊ ಆ ಆಂಬಿಯನ್ಸ್ನ ರೀಟೈನ್ ಮಾಡಬೇಕು ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಇನ್ನೂ ರೀಟೈನ್ ಮಾಡಬೇಕು ಅನ್ನೋ ಹಾಗಿದ್ರೆ ಆದಷ್ಟು ಹೂಟ್ ಮಾಡೋದು ಅಥವಾ ಕಿರ್ಚಾಡೋದನ್ನು ಅವಾಯ್ಡ್ ಮಾಡಿ. ಕೊನೆಯದು, ಸಂಪೂರ್ಣವಾಗಿ ನಾವಿರೋದು. ಎಷ್ಟೋ ಸಲ ಪ್ರೋಗ್ರಾಮ್ ಅರ್ಧಕ್ಕೆ ಬಂದ್ಬಿಡ್ತೀವಿ, ಬರೀ ಒಂದು ಸ್ವಲ್ಪ ಹೊತ್ತು ಮಾತ್ರ ಅಟೆಂಡ್ ಮಾಡ್ತೀವಿ. ಎಸ್ಪೆಷಲಿ ಈ ಥಿಮ್ಯಾಟಿಕ್ ಪ್ರೆಸೆಂಟೇಷನ್ಗಳಲ್ಲಾಗಿರಬಹುದು ಅಥವಾ ನೃತ್ಯ ನಾಟಕಗಳಲ್ಲಾಗಿರಬಹುದು, ಶುರುವಿಂದ ಕೊನೆ ತನಕ ಇದ್ರೇನೆ ನಿಮಗೆ ಅದರ ಒಂದು ಅರ್ಥ ತಿಳಿಯೋದು ಅಥವಾ ಅದರಲ್ಲಿ ನಿಮ್ಮನ್ನು ನೀವು ಪೂರ್ತಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಗಳನ್ನು ಹಾಗೇನೆ ನಿಮಗೋಸ್ಕರ ಒಂದು ಸ್ಟೋರಿ ಫಾರ್ಮ್ಯಾಟ್ ಅಲ್ಲಿ ಇಟ್ಟಿರ್ತಾರೆ. ಕೊನೆಯದಾಗಿ ಎಂಜಾಯ್ ಮಾಡಿ. ಕಲೆಯಲ್ಲಿ ಕಲೆಯನ್ನ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ, ಆ ಸೂಕ್ಷ್ಮತೆಗಳನ್ನ ತಿಳ್ಕೊಳ್ಳೋದಕ್ಕೆ ಎಲ್ಲ ಎಫರ್ಟ್ಸನ್ನು ಹಾಕಿ ಅಂತ ಹೇಳ್ತಾ, ಇದೇನು ರೂಲ್ ಬುಕ್ ಅಂತ ಅಲ್ಲ, ಬಟ್ ಆದಷ್ಟು ನೀವು ನೆಕ್ಸ್ಟ್ ಟೈಮ್ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗುವಾಗ ಇದೆಲ್ಲವನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಹೋಗಿ. Thank you.